ಸಿನಿಮಾಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಹಿರಿಯರು, ಸ್ನೇಹಿತರು, ಉದ್ಯಮಿಗಳಾದಂಥ ರವಿ ಮಾಕ್ಲಿ ಅಣ್ಣ ಅವರೇ, ಸಿನಿಮಾದ ಸ್ವಾರಸ್ಯವನ್ನು ಅರಿದು ಕೊಡದಂಥ ನನ್ನ ಬಲಭಾಗದಲ್ಲಿರುವಂಥ ಶಿಲ್ಪಾ ಶ್ರೀನಿವಾಸ್ ಅವರೇ, ನಮ್ಮ ಸಿನಿಮಾದ ನಿರ್ದೇಶಕರಾದಂಥ ರಾಮು ಅವರೇ, ಮತ್ತೊಬ್ಬ ನನ್ನ ಹಳೆಯ ಸ್ನೇಹಿತರು ನಾಗರಾಜ್ ಅಣಿಜಿ ಅವರು ನಮ್ಮ ಕಾನ್ಸ್ಟೆನ್ಸಿ ಅವರೇ, ಭಾಳ ಹಳೆಯ ಸ್ನೇಹಿತರು ನನಗೆ. ಈ ಸಿನಿಮಾಕ್ಕೆ ಮೂಲ ಕಾರಣನೂ ಅವರೇ, ನಾಗರಾಜ್ ಅವರೇ. ಸಿನಿಮಾದ ನಾಯಕ ನಟರಾದಂಥ ಭರತ್ ಕುಮಾರ್ ಅವರೇ, ನಾಯಕ ನಟಿಯಾದಂಥ ಸಂಗೀತ ಬಿನ್ನಿ ಅವರೇ, ಪ್ರಬಣ್ಣ ಅವರೇ, ಖಳನಾಯಕ ನಟರಾದಂಥ ಪ್ರಬಣ್ಣ ಅವರೇ, ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರೇ, ಫೈಟ್ ಮಾಸ್ಟರ್ ಆದಂಥ ಚಿನ್ನಯ್ಯ ಅವರೇ, ದಾವಣಗೆರೆ ಕ್ಲಾಸ್ 1 ಕಂಟ್ರಾಕ್ಟರ್ ಆದಂಥ ನಮ್ಮ ಹುಡುಗ ಮಗನ ಸಾಮಾನ್ಯ ಲಕ್ಷ್ಮಣ ಅವರೇ, ಕ್ಯಾಮ್ರಾಮನ್ ಎಲ್ಲ ಸೆರೆ ಹಿಡಿದಂಥ, ನನ್ನ ಸೆರೆ ಹಿಡಿದಂಥ ನಮ್ಮ ವೀನಸ್ ಮೂರ್ತಿ ಅವರೇ, ಜೊತೆಗೆ ಈ ಚಿತ್ರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸಿನಿಮಾದ ಎಲ್ಲ ಏನಂತಿರೋದಕ್ಕೆ ತಾಂತ್ರಿಕ ವರ್ಗದವರೇ, ಮತ್ತೆ ಮೀಡಿಯಾ ಸ್ನೇಹಿತರೆ, ಅಣ್ಣ ತಮ್ಮಂದಿರೆ, ಅಕ್ಕ ತಂಗಿಯರೆ, ಈಗಾಗಲೇ ನಮ್ಮ ಸಿನಿಮಾ ಸುಮಾರು ನಾವು ಮಾರ್ಚ್ 31ಕ್ಕೆ ಪೂಜೆ ಮಾಡಿದ್ವಿ. 31ಕ್ಕೆ ಪೂಜೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೆಸ್ಟ್ ಇಲ್ಲದಂಗೆ ಸಿನಿಮಾನ ಬೆಂಗಳೂರು ಸುತ್ತಮುತ್ತ ಎಲ್ಲ ನಗರಗಳಲ್ಲಿ ನಮ್ಮ ಸ್ನೇಹಿತರ ಮನೆ ಹತ್ರ ಸುಮಾರು ಒಂದು 10 ರಿಂದ 15 ದಿನ ಅಲ್ಲಿ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಬೆಂಗಳೂರು ಸುತ್ತಮುತ್ತ ಮಾಡಿ, ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದಲ್ಲಿ ಒಂದು ಡುವೆಟ್ ಸಾಂಗ್ ಸಹ ಅಲ್ಲಿ 3 ದಿವಸ ಇದ್ದು ಅಲ್ಲಿ ಮಾಡಿದ್ವಿ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಜೊತೆಯಲ್ಲೇ ನಾನು ಇದ್ದೀನಿ ಪೂರಾ ಸಿನಿಮಾ ಸ್ಟಾರ್ಟಿಂಗಿಂದ ಪೂಜೆ ದಿನದಿಂದ ಇವತ್ತಿನವರೆಗೂ ನನ್ನ ಜೊತೆಯಲ್ಲೇ ಇದ್ದೀನಿ. ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ನಮ್ಮ ಸ್ನೇಹಿತರು ಸಹಕರಿಸಿದ್ದಾರೆ. ಅದೇ ರೀತಿ ಮಾಧ್ಯಮ ವರ್ಗದವರು ಇಲ್ಲಿಂದ ಇತ್ತಲಾಗೆ ಸಹಕರಿಸಿ ಪ್ರಚಾರ ಕೊಟ್ಟು ನಮ್ಮ ಸಿನಿಮಾ ತಂಡನ ನನ್ನ ಎಲ್ಲನೂ ಆಶೀರ್ವಾದ ಮಾಡ್ಬೇಕಂತೇಳಿ ಕೇಳ್ಕೊಳ್ತೀನಿ. ಇಷ್ಟೇ ನಾನು ಮಾತನಾಡ್ತೀನಿ. ಎಲ್ಲ ವೇದಿಕೆ ಮೇಲಿರೋರು ನಮಸ್ಕಾರ ಮಾಡಿ, ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಗೆಳೆಯರಿಗೆ ಎಲ್ಲರೂ ಮಾಡ್ತಾ ಮೆಜೆಸ್ಟಿಕ್ 2 ಮಾರ್ಚ್ 31 ಪ್ರಾರಂಭ ಆಗಿದ್ದು ಇವತ್ತು ಚಿತ್ರೀಕರಣ ನಿನ್ನೆ ಮುಗಿದಿದೆ. ನೆನ್ನೆಗೆ ಇಷ್ಟು ಜಲ್ದಿ ಆಗುತ್ತೆ ಅಂತ ಅಂದ್ಕೊಂಡು ಗೊತ್ತೇ ಆಗಿಲ್ಲ. ಎಲ್ಲ ನಮ್ಮ ನಿರ್ದೇಶಕರಿಂದ ಆಗಲಿ, ನಮ್ಮ ವೀನಸ್ ಮೂರ್ತಿಯವರು, ನಮ್ಮ ಇದಕ್ಕೆಲ್ಲ ಜವಾಬ್ದಾರಿ ತೊಗೊಂಡಿದ್ದು ನಮ್ಮ ಅಣಜಿ ನಾಗರಾಜ್ ಅವರು, ಫಸ್ಟ್ ಅವರು, ಇನ್ನೂ ನಮ್ಮ ತಾಂತ್ರಿಕ ವರ್ಗದೆಲ್ಲ ಕಷ್ಟಪಟ್ಟು ಆಗಲೂ ಈಗ ಒಂದೇ ಈ ಚಿತ್ರವನ್ನು ಮೂಡಿಸಿದ್ದಾರೆ. ಈ ಚಿತ್ರಕ್ಕೆ ಒಂದು ದೇವರ ಆಶೀರ್ವಾದ ಇದೆ. ಯಾಕಂದರೆ ಮೊನ್ನೆ ಕಂಟಿನ್ಯೂ ಮಳೆ ಆಯಿತು, 2 ದಿವಸ ಅಷ್ಟು ಕೊಟ್ಟು ಇದನ್ನು ಮುಗಿಸ್ಕೊಟ್ಟಿದ್ವಿ. ಅದರಿಂದ ದೇವರ ಆಶೀರ್ವಾದ ಜೊತೆಗೆ
ಕಲಾಭಿಮಾನಿಗಳು ಈ ಚಿತ್ರನ ಆಶೀರ್ವಾದ ಮಾಡಬೇಕು. ತೋರ್ಸೋಕ್ಕೆ ನಮ್ಮ ಮುಂದಿನ ಶೂಟಿಂಗ್ ಆದಮೇಲೆ ಬೇರೆ ಕಾರ್ಯಗಳೆಲ್ಲ ನಡೀತದೆ. ಈ ಚಿತ್ರಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಮೀಡಿಯಾದವ್ರಿಗೆ ನಮ್ಮ ವಂದನೆಗಳು. ಮಿಸ್ಟಿಕ್ 2 ಸಿನಿಮಾ ನಿನ್ನೆ ಕುಂಬಳಕ್ಕೆ ಹೊಡೆದಿದ್ದೀನಿ. 126 ದಿನ ಶೂಟಿಂಗ್ ಮಾಡಿದ್ದೀನಿ. 126 ದಿನ ಶೂಟಿಂಗ್ ಮಾಡಿ ನಿನ್ನೆ ಕುಂಬಳಕ್ಕೆ ಹೊಡೆದಿದ್ದೀನಿ. ಇದಕ್ಕೆಲ್ಲ ನನಗೆ ಸಹಕಾರ ಮಾಡಿಕೊಟ್ಟು ನನ್ನ ಸಬ್ಜೆಕ್ಟ್ ಕೇಳಿ ನಮ್ಮ ಆನಂದಪ್ಪ ಚಿತ್ರದುರ್ಗದವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ತುಂಬ ವರ್ಷ ಮಣ್ಣೊತ್ತಿದ್ದೀನಿ. ಅದಕ್ಕೆ ನಿನ್ನೆ ನನಗೆ ಪ್ರತಿಫಲ ಸಿಕ್ಕಿದೆ. 26 ದಿನ ನಾನು ಏನೇ ಕೇಳಿದ್ರು ಏನೂ ಇಲ್ಲದೇನೆ ಎಲ್ಲ ಒದಗಿಸ್ಕೊಟ್ಟು ಸಿನಿಮಾನ ನೀನು ಏನು ಅಂದ್ಕೊಂಡಿದ್ಯಾ ಅದನ್ನ ತೆರೆ ಮೇಲೆ ತಗೊಂಬ ಅಂತೇಳಿ ಎಲ್ಲ ಸಹಕಾರ ಮಾಡಿಕೊಟ್ಟು ನಿನ್ನೆ ಸಿನಿಮಾ ಕುಂಬಳಕ್ಕೆ ಹೊಡೆದಿದ್ದೀನಿ. ಅತಿ ಶೀಘ್ರದಲ್ಲೇ ನಿಮ್ಮ ತೆರೆ ಮುಂದೆ ತೊಗೊಂಬರೋದಕ್ಕೆ ಎಲ್ಲದನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ಚಿತ್ರ ರಿಲೀಸ್ಗೆ ಏನಪ್ಪ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದು 101 ಅಡಿ ಕಟೌಟ್ ಹಾಕಬೇಕು. 101 ಸ್ಟಾರು ಮೈಸೂರಿಂದ ಬೆಂಗಳೂರಿಗೆ ಮೆರವಣಿಗೆ ಮಾಡಿಸ್ತಾ ಇದ್ದೀನಿ. ಅದೊಂದು ನನ್ನಲ್ಲಿ ಚಾಲೆಂಜ್ ಇದೆ. ನಾನು ನಿರ್ಮಾಪಕರ ಹತ್ರ ಮಾತಾಡಿದ್ದೀನಿ. ನಮ್ಮ ಭರತ್ ಸರ್ ಅವ್ರಿಗೆ ತುಂಬ ಅಭಿಮಾನಿ. ನಮ್ಮ ಭರತ್ ಅವ್ರು ನೀರು ಹಾಕೊಂಡಿದ್ದು ಏನಪ್ಪ ಕಾರಣ ಅಂದರೆ ಶಿಲ್ಪ ಶ್ರೀನಿವಾಸ್ ಅವ್ರ ಮಗನ ಅವರು ತುಂಬ ದರ್ಶನ್ ಅಭಿಮಾನಿ. ಅದಕ್ಕೋಸ್ಕರಾಗಿ ನಾನು ಭರತ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿ ಅವ್ರು ಭರತ್ ಅವರು ದರ್ಶನ್ ಅವ್ರದ್ದೇ ಮೇಯ್ನ್ ಕಟೌಟ್ ಹಾಕಬೇಕು ನಾವೀಗಲೇ ಅಂತ ಹೇಳ್ಬಿಟ್ಟು 101 ಅಡಿ ಕಟೌಟು 101 ಸ್ಟಾರು ಮೈಸೂರಿಂದ ಬೆಂಗಳೂರಿಗೆ ಮೆರವಣಿಗೆ ಮಾಡಬೇಕು ಅಂತೇಳಿ ಇದೊಂದು ನಾವು ತುಂಬ ಚಾಲೆಂಜಾಗಿ ತೊಗೊಂಡು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಭರತ್ ಅವರೆಲ್ಲ ಕೈ ಜೋಡಿಸಿದ್ದಾರೆ. ನಮ್ಮ ಆನಂದಪ್ಪ ಅವರು ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಇದರ ರಿಲೀಸ್ ಪ್ಲಾನು ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಎಲ್ಲರದ್ದು ನಿಮ್ಮದು ಸಪೋರ್ಟ್ ಬೇಕು ನಮಗೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಶೂಟಿಂಗ್ ಎಲ್ಲ ತುಂಬ ಇದೆ. ಬೆಂಗಳೂರು ಲೋಕಲೇ ಮಾಡಿರೋದು ನಾವು. ತುಂಬ ಲೋಕಲಾಗಿ ಎಲ್ಲ ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಫುಲ್ಲು ರೂಡಿಸಮ್ ಸಿನಿಮಾ ಇದು, ಕಮರ್ಷಿಯಲು. ಶಿವಾಜಿನಗರ ಮಾಡಿದ್ದೀನಿ, ಕಲಾಸಿಪಾಳ್ಯ, ಮೆಜೆಸ್ಟಿಕ್ಕು ಮತ್ತು ಲೋಕಲ್ ಏರಿಯಾ ಸ್ಲಮ್ಮು ಈ ಥರದಲ್ಲಿ ಇಟ್ಕೊಂಡು ಮಾಡಿರೋದು. ಪಕ್ಕ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಇಲ್ಲೇ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೀನಾಸ್ ಮೂರ್ತಿ ಕ್ಯಾಮ್ರಾಮನ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮಂಜಿನಗರದವ್ರು ಸಪೋರ್ಟ್ ಮಾಡಿದ್ದಾರೆ. ನಮಗೆ ತುಂಬ ಎಲ್ಲರೂ ಸಪೋರ್ಟಿಂದ ನಿನ್ನೆ ಕುಂಬಳಕ್ಕೆ ಹೊಡೆದಿದ್ದೀನಿ. 126 ದಿನ ಶೂಟಿಂಗ್ ಮಾಡಿ ನಮ್ಮ ಚಿನ್ನ ಫೈಟ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ 4 ಫೈಟ್ ಇದೆ, 2 ಚೇಸಿಂಗ್ ಇದೆ, 4 ಸಾಂಗ್ ಇದೆ, 2 ಬಿಟ್ ಸಾಂಗ್ ಇದೆ. ತುಂಬ ಪಕ್ಕ ಕಮರ್ಷಿಯಲ್, ಪಕ್ಕ ತುಂಬ ರೋಡಿಸಮ್. ನೀವು ಮಿಸ್ಟಿಕ್ 2 ಏನು ಅಂದ್ಕೊಂಡಿದ್ದೀರಾ ಅದು ನೀವು ತೆರೆ ಮೇಲೆ ನೋಡೋದು. ಮಿಸ್ಟಿಕ್ 1 ಬೇರೆ, ಮಿಸ್ಟಿಕ್ 2 ಬೇರೆ. ನೀವು ಮಿಸ್ಟಿಕ್ 2 ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅದು ನೀವು ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮೂಡಿ ಬಂದಿದೆ. ಇದು ಪೆಟ್ರೋಲ್ ಪ್ರಶಾಂತ್ ಅವ್ರ ಮೇನ್ ವಿಲನ್ನು, ಮತ್ತೆ ನಮ್ಮ ಕೋಟೆ ಪ್ರಭಾಕರ್ ಸರ್ ಇದ್ದಾರೆ. ಮತ್ತೆ ತಮಿಳಿಂದ ಒಬ್ರು ವಿಲನ್ ಮಾಡಿದ್ದಾರೆ. ಇದ್ರು ಶ್ರುತಿ ಮೇಡಮ್ ಮಾಡಿದ್ದಾರೆ ತಾಯಿ ಕ್ಯಾರೆಕ್ಟರ್. ಮತ್ತೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು ಒಂದು ಗೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಇದು ಲಾಂಗ್ ಸ್ಟಾರ್ ಅನ್ನೋದು ಇನ್ನೊಂದು ಸಿನಿಮಾದಲ್ಲಿ ಡೈಲಾಗ್ ಇದೆ. ಆ ಡೈಲಾಗ್ ಪರ್ಸನ್ ಇಟ್ಕೊಂಡು ಅದನ್ನ ಹಾಕೊಂಡಿದ್ದೀವಿ ಅಷ್ಟೇ ನಾವು. ಇದು ಯಾರು ಉದ್ದೇಶಪೂರ್ವವಾಗಿ ಏನು ಮಾಡಿರೋದಲ್ಲ, ಇದು ಉದ್ದೇಶಪೂರ್ವವಾಗಿ ಹಾಕೊಂಡಿರೋದೇನೋ. ಇಲ್ಲ ಇಲ್ಲ ಇಲ್ಲ, ಅದು ಡೈಲಾಗ್ ಇದೆ ಸಿನಿಮಾದಲ್ಲಿ. ಅದು ಡೈಲಾಗ್ ಬರ್ಕೊಂಡಿದ್ದೀನಿ ನಾನು. ಅದನ್ನ ಒಂದು ಇದ್ರ ಮೇಲೆ ಹಾಕೊಂಡಿದ್ದೀನಿ ಅಷ್ಟೇ. ನಾನು ಯಾರಿಗೂ ಇದು ಮಾಡಿಕೊಂಡು ಮಾಡಿರೋದಲ್ಲ. ಇದು ಯಾರಿಗೂ ಇದು ಮಾಡೋಕ್ಕಾಗಲಿ, ಯಾರಿಗೂ ಇದು ಮಾಡಿಕೊಂಡು ಇದು ಮಾಡಿರೋದಲ್ಲ. ಇಲ್ಲ, ನಿನ್ನೆ ಕುಂಬಳಕ್ಕೆ ಹೊಡೆದಿದ್ದೀವಿ. ಇನ್ನು ಡಬ್ಬಿಂಗ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಬೇಕು. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಹಾಂ, ತುಂಬ ರಾಯಿಸ್, ತುಂಬ ರೋಡಿಸಮ್ ಸಿನಿಮಾ, ಕಮರ್ಷಿಯಲ್. ಹಾಂ, ಅದೇ ನೋಡೋ ಪ್ರಯತ್ನ ಪಡಬೇಕು. ರಿಯಲ್ ಏನು ನ್ಯಾಚುರಲ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರೋದು. ರಿಯಲ್ ಅಲ್ಲ, ಈ ಸಿನಿಮಾಗೆ ಏನು ಬೇಕೋ ಅದನ್ನ ಮಾಮೂಲಿ ಆರ್ಟಿಸ್ಟ್ ಇಟ್ಕೊಂಡೇ ಮಾಡೋದು. ಕಾಲ್ಪನಿಕ ಸಿನಿಮಾ ಇದು. ಮ್ಯೂಸಿಕ್ಕು ಎಲ್ಲ ಒಳ್ಳೊಳ್ಳೆ ಮಾಡಿಸಿದ್ದೀವಿ. ನಮ್ಮ ಇವರು ಮ್ಯೂಸಿಕ್ ಡೈರೆಕ್ಟರ್ ಹೊಸಬರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನೂ ಮನಸ್ಸು ಅಂತೇಳಿ ಅವರು ಒಂದು 2 ಸಿನಿಮಾ ಮಾಡಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಬಂದು ಮಾಡಿದ್ದೀವಿ. ರಘುರಾಜ್ ಅಂತೇಳಿ ಇದು 4 ಸಾಂಗ್ ಇದೆ. 4 ಸಾಂಗ್, ಒಂದು 2 ಬಿಟ್ ಸಾಂಗ್ ಇದೆ ಸರ್. ಡಿಸೆಂಬರ್ 26 ಅಂದ್ಕೊಂಡಿದ್ದೀವಿ. ಇನ್ನೂ ಡೇಟ್ ಫಿಕ್ಸ್. ಇನ್ನು ಪೋಸ್ಟ್ ಪ್ರೊಡಕ್ಷನ್ ನಡೀಬೇಕು. ಸೊ ಅದಾದ್ಮೇಲೆ ಎಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ. ಬಟ್ ಆ ಡೇಟ್ ಈ ಇಯರಲ್ಲೇ ಬರ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ.
ಈ ಇಯರಲ್ಲೇ ಬರಬೇಕಂತ ಪ್ಲಾನ್. ಏನು ಸರ್? ಹಾಂ ಹಾಂ, ಇದು ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ನಾವು ಓಪನಿಂಗ್ ಮಾಡಿದ್ವು. ಇದು ಇವಾಗ ಶೂಟ್ ಮಾಡಿದ್ಮೇಲೆ ಇದು ಮಾಡಬೇಕು. ಹಾಂ, ಇದು ಹೊಸ್ದಾಗಿ ಮಾಡಿರೋದು. ಈಗ ಬೇರೆ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲ, ಇದು ದರ್ಶನ್ ಅವರು ನಮ್ಮ ಮೀಸ್ಟಿಕ್ ಮಾಡಿದ್ರಲ್ಲ ಅವ್ರ ಅಣ್ಣ. ನಾವು ಮೀಸ್ಟಿಕ್ 2 ಸಿನಿಮಾ ಮಾಡೋರು ಅಂತ ಹೇಳಿದಾಗ ಇದು ಭರತ್ ಅವ್ರು ತುಂಬಾ ಅಭಿಮಾನಿ. ಅವ್ರು ಯಾವ ಮನೆಗೆ ಹೋದಾಗ ದರ್ಶನ್ ಬಗ್ಗೆನೇ ಮಾತಾಡ್ತಾ ಇರೋದು. ಅದಕ್ಕೆ ನೀವು ಮೀಸ್ಟಿಕ್ 2 ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಬಾಬಾ, ನಿನ್ನೆ ಇಟ್ಕೊಂಡು ಏನೋ ಮಾಡ್ತೀನಿ ಅಂತ ಹೇಳಿ ಅವ್ರ ತಂದೆ ಹತ್ರ ಮಾತಾಡಿ ನಾನು ಮಾಡ್ಕೊಂಡು ಮಾಡಿರೋದು. ಯಾರು? ಅಲ್ಲ, ಕತೆಗೆ ಅವರೇ ಶೂಟ್ ಮಾಡ್ಕೊಂಡ್ವಿ ನಾವು. ಈ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ನೈಟು ಪರ್ಸನಾಲಿಟಿ ಎಲ್ಲ ನೋಡ್ಬಿಟ್ಟು ನೀನೇ ಮಾಡೋ ಅಂತೇಳಿ ಮಾಡಿಸಿರೋದು. ಕತೆಗೆ ಅವರೇ ಶೂಟ್ ಆಗಿದ್ರು. ಬೇರೆ ಸುಮ್ಮ ಹುಡುಗರು ನೋಡಿದ್ವಿ, ಯಾರು ನನಗೆ ಅನಿಸ್ತಿಲ್ಲ ಮನಸ್ಸಿಗೆ. ಸೊ ನಮ್ಮ ಸೇಣ ಅವ್ರ ಮಗನೇ ಮಾಡಲಿ ಅಂತ ಹೇಳಿ ಅವ್ರ ಫ್ಯಾಮಿಲಿ ರಿಲೇಷನ್ಶಿಪ್ ಇತ್ತು. ಸೊ ಅದಕ್ಕೋಸ್ಕರ ಇಟ್ಕೊಂಡು ನಮ್ಮ ಯಜಮಾನ ಫಸ್ಟ್ ತೋರಿಸಿದಾಗ ಅವರು ಸಿಪ್ಪಸನ ಮಗ ನಾನು ಹೇಳಿಲ್ಲ ಅವ್ರಿಗೆ. ಇವರು ಮಾಮೂಲಿ ಜನರೆಲ್ಲ ಕರ್ಕೊಂಡು ತೋರಿಸಿದ್ರು ನಮ್ಮ ಅಪ್ಪಾಜಿಯವ್ರಿಗೆ. ಅದೇ ನೋಡಿ ಹುಡುಗ ಓಕೆನಾ ನಿಮಗೆ ಅಂತೇಳಿ. ಸೊ ಅವ್ರು ಏನು ಕೇಳಲಿಲ್ಲ, ಬ್ಯಾಕ್ ಗ್ರೌಂಡ್ ಏನೋ ಇವ್ರು ಯಾರು ಏನಂತ ಒಂದು ಮಾತು ಕೇಳಿಲ್ಲ. ಓಕೆ ಹುಡುಗನ್ ಫಿಕ್ಸ್ ಮಾಡಪ್ಪ ಅಂದ್ರು. ಆಮೇಲೆ ಅವರೆಲ್ಲ ಆದ್ಮೇಲೆ ಅವ್ರು ಯಾರು ಏನು ಅಂತ ಹೇಳಿದ್ರು ಅಪ್ಪಾಜಿಯವ್ರಿಗೆ. ಅದೊಂದು ನಮ್ಮ ಎಚ್ ಆನಂದ ಬಗ್ಗೆ ದೊಡ್ಡ ಗುಣ. ಯಾಕಂದ್ರೆ ಈಗಿನ ಕಾಲದಲ್ಲಿ ಒಬ್ರಿಗೆ ಏನಾದ್ರು ಒಂದು ಕೊಡ್ಬೇಕು ಮಾಡಬೇಕು ಅಂದ್ರೆ ನೀನ್ ಯಾರು, ನೀನ್ ಏನು, ನಿನ್ ಬ್ಯಾಕ್ ಗ್ರೌಂಡ್ ಏನಿದೆ ಅಂತೆಲ್ಲ ಕೇಳ್ತಾರೆ. ಸೊ ಅವ್ರು ಒಂದು ಮಾತು ಅವತ್ತು ಕೇಳಲಿಲ್ಲ. ಹುಡುಗನ್ ಕರ್ಕೊಂಡ್ಬಂದು ತೋರಿಸಿದ್ ಅಷ್ಟೇ ಅವ್ರಿಗೆ ನಾನು. ಅದೇ ಹುಡುಗ ಓಕೆನಾ ನೋಡಿ ನಿಮ್ಗೆ ಅಂತ, ನಮ್ಮ ಸಬ್ಜೆಕ್ಟ್ ಓಕೆನಾ ನಿಮ್ಗೆ ಅಂತ. ಅವ್ರ ಕತೆ ಎಲ್ಲ ಕೇಳಿ ಅವ್ರು ನೋಡಿ ಒಂದೇ ಮಾತು, ಹುಡುಗನ್ ಫಿಕ್ಸ್ ಮಾಡು ಅಂತ ಹೇಳಿದ್ರು. ಸೊ ಅವ್ರ ಅಪ್ಪ ಯಾರು ಅಂತಂದ್ರೆ ಈಗ ಒಬ್ಬ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಕೇಳ್ತಾರೆ ಅವ್ನು ಯಾರು, ಏನು, ಬ್ಯಾಕ್ ಗ್ರೌಂಡ್ ಏನು ಅಂತ. ಏನು ಕೇಳಿಲ್ಲ, ಹುಡುಗರು ಓಕೆ ಮಾಡು ಅಂತ ಹೇಳಿ. ಅಷ್ಟು ದೊಡ್ಡ ಗುಣ ಯಾರಿಗೆ ಬರುತ್ತೆ ಅಲ್ವಾ? ಅವ್ರ ಮೇಲೆ ಹೇಳಿದ್ದು ಅವ್ರ ಅಪ್ಪ ಪ್ರೊಡ್ಯೂಸರ್ ಅಪ್ಪಾಜಿ ಈ ತರ ಒಂದು ಉಪೇಂದ್ರ ಅಂತ ಹೇಳಿ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ, ಶಿವಣ್ಣನ ಇಟ್ಕೊಂಡು ಉಪೇಂದ್ರ ಅವ್ರನ್ನ ಇಟ್ಕೊಂಡು ಅಂತ. ಆಮೇಲೆ ಅವ್ರಿಗೆ ಆಶ್ಚರ್ಯ ಆಯ್ತು ಆಮೇಲೆ. ಸೊ ಆ ರೀತಿ ಇದನ್ನ ನಾನು ಕರ್ಕೊಂಡು ಪ್ರೆಸೆಂಟೇಷನ್ ಮಾಡಿದ್ವಿ. ಬಟ್ ಅವ್ರು ಫಸ್ಟ್ ನಾನು ಅವ್ರು ಹೇಳ್ಕೊಂಡು ಈ ತರ ಪ್ರೊಡ್ಯೂಸರ್ ಮಗನ ಸಿನಿಮಾ ಅವ್ರನ್ನ ಕರ್ಕೊಂಡು ಹೀರೋ ಮಾಡಿಲ್ಲ ಅವ್ರನ್ನ. ಆಮೇಲೆ ಹೇಳ್ಕೊಂಡಿದ್ದು ನಾನು ಅವ್ರು ಆ ರೀತಿ ಇದು ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಬಂದಿರೋರಿಗೆಲ್ಲ ನಮಸ್ಕಾರ. ಮಾಧ್ಯಮ ಮಿತ್ರರು ನಮ್ಗೆ ಯಾವತ್ತೂ ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ. ಈಗ ಎಲ್ಲೋ ಆಚೆ ಹೋದಾಗ ಜನ ಒಂದು 2-3 ಜನ ಕಂಡು ಹಿಡಿತಾರೆ ಅಂದರೆ ನಿಮ್ಮ ಸಪೋರ್ಟ್ ಇಂದಾನೆ. ಮತ್ತು ನಮ್ಮ ಫಿಲಮ್ಗೆ ಇಷ್ಟು ಹೈಪ್ ಇದೆ, ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನೋಡಿದವರೆಲ್ಲ ಕೇಳ್ತಾರೆ ಯಾವಾಗ ಮೆಜೆಸ್ಟಿಕ್ 2 ಬರ್ತಾರೆ ಏನು ಅಂತ. ಬಿಕಾಸ್ ಆಲ್ರೆಡಿ ನಾವು ಒಂದು 2-3 ಪ್ರೆಸ್ ಮೀಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಈ ರೇಂಜಿಗೆ ತಲುಪಿದ್ದೀವಿ. ಇನ್ನು ಮುಂದೆನೂ ತಲುಪ್ತೀವಿ ಅನ್ನೋ ಭರವಸೆಯಲ್ಲಿ ನಾನಿದ್ದೀನಿ. ಸೊ ಕಮಿಂಗ್ ಟು ದಿಸ್ ಟಾಪಿಕ್, ಬಂದಿರೋರಿಗೆಲ್ಲ ನಮಸ್ಕಾರ. ಆಮೇಲೆ ನಾನು ಏನು ಮಾತಾಡೋದು ಗೊತ್ತೇ, ನನಗೆ ತುಂಬ ಖುಷಿಯಾಗಿದೆ. ನನ್ನ ಫಸ್ಟ್ ಸಿನಿಮಾ ಮೂರ್ತಾಗಿ, ಅದರಲ್ಲೂ ಮೆಜೆಸ್ಟಿಕ್ 2 ಅನ್ನೋ ಸಿನಿಮಾ ಮಾಡಿ ಮುಗಿಸಿದ್ದೀವಿ. ಮತ್ತು ಇಲ್ಲಿ ಮಾತಾಡಬೇಕಂದ್ರೆ ನಮ್ಮ ಡೈರೆಕ್ಷನ್ ಟೀಮು, ನಮ್ಮ ರಾಮಣ್ಣ ಒಂದು ಸಿಂಪಲ್ ಒಂದು ಕತೆ ಇಟ್ಕೊಂಡು ಅದನ್ನು ಏನೇನೆಲ್ಲ ತೋರಿಸ್ಬೋದು ವಿಭಿನ್ನವಾಗಿ, ಆಮೇಲೆ ಈಗಿನ ಕಾಲಕ್ಕೆ ತಕ್ಕಂಗೆ ಏನು ಮಾಡ್ಬೋದು. ನಾನು ಮೊದಲೇ ಹೇಳಿದ್ದೀನಿ, ಇಲ್ಲ ಈಗ 2024 ಮೆಜೆಸ್ಟಿಕ್ ತೋರಿಸ್ತಾ ಇದ್ದೀನಿ ನಾವು. ಸೊ ನೀವು ಕೇಳಿದ್ರಲ್ಲ ಈ ರಿಯಲ್ ಯಾರಾದರೂ ಇದ್ದಾರಾ ಏನು ಅಂತ. ಸೊ ಇಲ್ಲಿ ರಿಯಲ್ ಕ್ಯಾರೆಕ್ಟರ್ಸ್ನ ನಾವು ಇನ್ಸ್ಪೈರ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಶೋಟ್ ಇನ್ ಮೆಜೆಸ್ಟಿಕ್, ಕಲಾಸಿಕಲ್ಲಿ ಎವ್ರಿವೇರ್, ಕೀಪಿಂಗ್ ಹಿಡನ್ ಕ್ಯಾಮ್ರಾಸ್ ಆ್ಯಂಡ್ ಆ್ಯಕ್ಚುಯಲ್ ಆ್ಯಕ್ಟಿವಿಟೀಸ್ ವಿ ಹ್ಯಾವ್ ಶೋನ್ ಇನ್ ದ ಮೂವಿ. ಏನು ನಡೀತಾ ಇದೆ ಬೆಂಗಳೂರಲ್ಲಿ, ಏನು ದಂಧೆಗಳಿದೆ. ಈಗೇನು ದಂಧೆಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮಗೂ ಗೊತ್ತು, ದಿನ ನೀವೇ ಪೇಪರಲ್ಲಿ ರಿಪೋರ್ಟ್ ಮಾಡ್ತಾ ಇರ್ತೀರ, ಇವನು ಸತ್ತ ಅವ್ನು ಸತ್ತ, ಆರೋಡಿ ಹಿಂಗಾಗಿದ್ದು. ಸೊ ಇದೆಲ್ಲ ಇದೆ, ಅದನ್ನು ನಾವು ತೋರಿಸಿದ್ದೀವಿ. ಸೊ ಬಂದು ನೋಡಿ ವಿಶ್ವಾಸ ಮಾಡಿ. ಸೊ ಹಂಗೆ ಡೈರೆಕ್ಷನ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಡೈರೆಕ್ಷನ್ ಟೀಮಲ್ಲಿ ಕೋ-ಡೈರೆಕ್ಟರ್ ವಿಜಯಣ್ಣ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದ್ದಾರೆ, 18 ವರ್ಷದ ಹುಡುಗ ಪ್ರವೀಣ್ ಅಂತಿದ್ದಾರೆ, ನಮ್ಮ ಶಾಂತವಣ್ಣ, ಎಲ್ಲ ಒಂದು ಟೀಮಾಗಿ ಮಾಡಿದ್ದಾರೆ. ದಿನ ಡಿಸ್ಕಷನ್ ಮಾಡಿ ಒಂದೊಂದು ಸೀನು ಹಿಂಗೆ ತೆಗಿಬೇಕು ಅಂತ ಡಿಸ್ಕಸ್ ಮಾಡಿ ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ. ಹಾಗೆ ನಮ್ಮ ಮೂರ್ತಿ ಅಣ್ಣ ಅಂತೂ ಒಂದೊಂದು ಫ್ರೇಮಲ್ಲೂ ಮತ್ತೆ ತೋರಿಸ್ತಾರೆ. ಆಮೇಲೆ ಎಲ್ಲದಕ್ಕೂ ಹಿಂಗೆ ಮಾಡ್ಬೇಕಂತಿಲ್ಲ, ಒಂದೇನೋ ಒಂದು ವಸ್ತುನ ತೋರಿಸ್ಬೇಕು. ನಾನು ಆ ದರ್ಶನ್ ಫಿಲಮ್ ಮಾಡಿದ್ದೆ, ಶಾಸ್ತ್ರಿ ನಿನ್ನೂ ಏನಾದರೂ ಒಂದು ತಗೊಂಬರ್ಬೇಕು ಅಂತ ನಿಜವಾಗ್ಲೂ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅದಕ್ಕೆ. ಆಮೇಲೆ ನಮ್ಮ ಚಿನ್ನ ಫೈಟ್ ಮಾಸ್ಟ್ರು, ನಮ್ಮದು ಇಡೀ ಆಲ್ ಫೈಟ್ಸ್ ಅವ್ರು ಒಬ್ಬರೇ ಮಾಡಿದ್ದಾರೆ. ನಾನು ಸಿನಿಮಾ ಬಂದಾಗ ಕೇಳಿದ್ರೆ ಪೋಸ್ಟ್ ಎರಡೆರಡು ಥರ ಇದೆ. ಸೊ ಸ್ಟಾರ್ಟಿಂಗು ಚಿನ್ನ ಮಾಸ್ಟ್ರೇ ಮಾಡಿದ್ದು. ನಾನು ಸ್ಟಾರ್ಟಿಂಗ್ 104 kg ಇದ್ದೆ.
ಅಪ್ಪಾಜಿ ಓಕೆ ಮಾಡ್ತಾರೆ. ಆಮೇಲೆ ಬಟ್ ಹೇಳಿದ್ರು, ನೋಡಪ್ಪ ನೀನು ಸಿನಿಮಾ ಮಾಡ್ಬೇಕಂದ್ರೆ ನೀನು ಸಣ್ಣ ಆಗಬೇಕು ಅಂತ. ಸೊ ವಿತಿನ್ 3 months ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ 20 kg ಇಳಿಸಿದ್ದೆ ನಾನು. ಅವಾಗ ನಮ್ಮ ಚಿನ್ನಯ್ಯ ಮಾಸ್ಟರ್ ನೋಡೋದಕ್ಕೆ ಸಹ ಅಂತ ಹೇಳ್ಬಿಟ್ಟು ನನಗೆ ಏನು ಬೇಕೋ ಟ್ರೈನಿಂಗ್ ಕೊಟ್ಟು 15 ದಿನ ಪಾಪ ಕಬ್ಬನ್ ಪಾರ್ಕಲ್ಲಿ ದಿನ 2 hour ಬಂದು ಫೈಟ್ಸ್ ಕಲಿಸ್ಕೊಟ್ಟು ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಮತ್ತು ಫೈಟ್ಸ್ ಅದ್ಭುತವಾಗಿ ಬರೋಕ್ಕೆ ಕಾರಣ ಚಿನ್ನಯ್ಯ ಮಾಸ್ಟ್ರು ಮತ್ತು ನಮ್ಮ ರಾಮಣ್ಣನೂ ಅಷ್ಟೇ ಹೇಳ್ತಾರೆ, ನೋಡಿ ಹಿಂಗೆ ಮೆಜೆಸ್ಟಿಕ್ ಹೋಗಿ ಹವಾಯಿ ಚಪ್ಪಲಿ ಹಾಕೊಂಡು ನೀವು ತಿರುಗಾಡಿ ಅಲ್ಲಿ ಹೆಂಗಿದ್ದಾರೆ ಜನ ನೋಡಿ ಅವ್ರನ್ನೆಲ್ಲ ಆ ಕ್ಯಾರೆಕ್ಟರ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳಿ, ಸುಮ್ಮನೆ ಬಂದ್ಬಿಡೋದು ಮಾಡೋದಲ್ಲ. ಸೊ ಅವ್ರಿಗೆ ಗೊತ್ತಿತ್ತು ನಾನು ಡಿವೋರ್ಸ್ ಅಭಿಮಾನಿ ಮೆಜೆಸ್ಟಿಕ್ ಇದಂತೆಲ್ಲ. ಬಟ್ ಅಂದರೆ ಹೇಳ್ತಿದ್ರು ಹೋಗಿ ನೋಡಿ ಮೆಜೆಸ್ಟಿಕಲ್ಲಿ ಹೆಂಗಿದ್ದಾರೆ ಜನ, ಆ್ಯಕ್ಚುಲ್ ಅಲ್ಲಿರೋ ಒಂದು ಹುಡುಗನ ಕಥೆನೇ ಇದು. ಸೊ ಆ ಥರನೇ ನೀವು ಮಾಡಬೇಕು ಆ್ಯಕ್ಟಿಂಗು. ಸೊ 2 ಶೇಡ್ ಇದೆ ಅಣ್ಣ, ಅದೊಂದು ಶೇಡು, ಈಗ ಇದೊಂದು ಶೇಡು. ಸೊ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಮೇನ್ ಇಂಪಾರ್ಟೆಂಟ್ ಆಗಿ ಇನ್ನೂ ಅದಕ್ಕಿಂತ ನಮ್ಮ ನಿರ್ಮಾಪಕರು ಅವ್ರು ಹೇಳ್ದಂಗೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ಹೋಗಪ್ಪ ನಾನು ನಿಮಗೆ ಸಿನಿಮಾ ಮಾಡ್ತೀನಿ, ನೀನು ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ನಾನು ನನಗೆ ಕನಸ ನಿಜನ ಗೊತ್ತಾಗಲಿಲ್ಲ. ಅವ್ರು ಆ್ಯಕ್ಚುಲಿ ಒಂದು MLA ಅವ್ರ ಹತ್ರ ಹೋಗಿ ನಾನು ಮಾತಾಡೋದೇ ಒಂದು ದೊಡ್ಡ ಇದು. ಮಾತಾಡಿದಾಗ ಹೇಳಿದ್ರು ನಾನು ಮಾಡ್ತಾರೇನೋ ನೋಡೋಣ ಬಿಡು ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಆಮೇಲೆ ನಾನು ಸೀರಿಯಸ್ ಆಗಿ ಪ್ರಯತ್ನ ಪಟ್ಟು ಮುಹೂರ್ತ ಆಯಿತು, ಸಿನಿಮಾ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತು ಯಾವತ್ತೂ ಏನಕ್ಕೂ ಒಂದು ಕುಂದು ಕೊರತೆ. ಈಗ ನಾವು ನಿರ್ಮಾಪಕರೇ ನಾವು ನೋಡಿದ್ವಿ ಅಂದರೆ ಅಪ್ಪ ಮಾಡ್ತಿದ್ದ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ ಬಜೆಟ್ ವೈಸು ಏನು ಸಿನಿಮಾ ಹೆಂಗೆ ಮಾಡ್ತೀವಿ ಅಂತೆಲ್ಲ. ಬಟ್ ಇಲ್ಲಿ ಯಾವುದಕ್ಕೂ ಕುಂದು ಕೊರತೆ ಮಾಡ್ತಿಲ್ಲ. ಏನಪ್ಪ ಬೇಕಾ, ಅವಶ್ಯಕತೆ ಇದೆ ಮಾಡಿ, ಇದು ಬೇಕಾ ಮಾಡಿ, ಏನು ಬೇಡ ಅಂದಿರೋ ಪ್ರೊಡ್ಯೂಸರು ನಿಜವಾಗ್ಲೂ ತುಂಬ ಆ ಏಜಲ್ಲಿ ಬಂದು ನಮ್ಮಂಥವ್ರಿಗೆಲ್ಲ ಆಶೀರ್ವಾದ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೇದಾಗಲಿ. ಮತ್ತು ನಮ್ಮ ರಾಮಣ್ಣನಿಗೊಂದು ಲೈಫು, ನನಗೊಂದು ಲೈಫ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾವು ಜೀವನ ಪೂರ್ತಿ ಅವ್ರಿಗೆ ಚರಣೆ ಆಗಿದ್ದು ಕಡಿಮೆನೆ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು. ಸರಿ, ಅದೇ ಇಲ್ಲಿ ಚಾಲೆಂಜಿಂಗ್ ಅನಿಸಿದ್ದು ಅಂದರೆ ಈಗ ನಾನು ಆ್ಯಕ್ಚುಲಿ ಒಂದು ಪಕ್ಕ ಒಂದು ಕಾಲೇಜ್ಗೆ ಹೋಗಿ ಒಂದು CA ಓದ್ತಾ ಇದ್ದೆ ಸರ್. ಒಂದು ಆಫೀಸ್ಗೆ ಹೋಗ್ಕೊಂಡು ಆರಾಮಾಗಿದೆ ಆ ಥರ ಹುಡುಗ ಬಂದು ಒಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ಏನೋ ಒಂದು ಟೀಮ್ ಮಾಡೋ ಹುಡುಗ ಪಾತ್ರ ಇದೆ ನಮ್ಮ ಮೆಜೆಸ್ಟಿಕ್ ಸಿನಿಮಾ. ಸೊ ಅಲ್ಲಿಂದ ಇಲ್ಲಿಗೆ ನನ್ನ ಟ್ರಾನ್ಸ್ಫಾರ್ಮೇಶನ್ ಪಾಪ ನನಗೆ ಚೆನ್ನಾಗೇ ಬಿಡ್ತಿದ್ರು, ನನಗೆ ಆರಾಮಾಗಿ ಎಲ್ಲ ಇತ್ತು. ಯಾವತ್ತೂ ಈ ಥರ ಲೈಫ್ ನೋಡಿರಲಿಲ್ಲ, ಅದನ್ನು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಇಲ್ಲೇ ಒಂದು 2 ವಾರ ತಿರುಗಾಡಿದೆ ಒಂದು ಮೆಜೆಸ್ಟಿಕ್ಕಲ್ಲಿ. ಅವಾಗ ತಿರುಗಾಡಿದಾಗ ಇಷ್ಟು ಕಷ್ಟ, ಆಮೇಲೆ ಏನು ಲೈಫು ರಿಯಲ್ ಇನ್ಸಿಡೆಂಟ್ಸ್ ಇಟ್ಕೊಂಡು ನಾವು ಅಂಡರ್ ಪಾಸಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ, ಆಮೇಲೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಏನೇನೋ ನಡೆಯುತ್ತೆ, ನಿಮಗೆಲ್ಲ ಗೊತ್ತು, ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಅದೆಲ್ಲ ನಾವು ಶೂಟ್ ಮಾಡಬೇಕು, ಅದೆಲ್ಲ ನೋಡ್ಬೇಕಾದ್ರೆ ಇನ್ನೊಂದು ಪ್ರಪಂಚ. ಈ ಥರ ಇಷ್ಟು ಜನ ಇಷ್ಟು ಕಷ್ಟಪಡ್ತಾರೆ, 10 ರೂಪಾಯಿಗೆ ಒಂದು ಟೀ ಕುಡಿಯೋಕ್ಕೂ ಕಾಫಿ ಕುಡಿಯೋಕ್ಕೂ ಇಷ್ಟು ಕಷ್ಟ ಇದೆ ಅಂತ ಅದನ್ನು ತಿಳ್ಕೊಂಡು ಅದನ್ನ ನನ್ನ ಪಾತ್ರದಲ್ಲಿ ನಾನು ಕೇಳ್ಕಟ್ ಮಾಡಿ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆಮೇಲೆ ಗ್ರೇಟ್ ಆ್ಯಕ್ಟರ್ಸ್ ಲೈಕ್ ಶ್ರುತಿ ಮೇಡಮ್, ಮಹಾಲಕ್ಷ್ಮಿ ಮೇಡಮ್, ಕೋಟೆ ಪ್ರಭಾಕರ್ ಸರ್, ಪ್ರಸನ್ನ ಸರ್, ಇವರೆಲ್ಲ ನನಗೆ ಬಂದು ಸ್ಟಾರ್ಟಿಂಗಲ್ಲೇ ಒಂಥರ ಅವ್ರ ಹತ್ರ ನಾನು ಮಾಡೋಕ್ಕೆ ಪ್ರೆಷರ್ ಇದ್ರು. ಆಮೇಲೆ ನನ್ನ ಹತ್ರ ಜೋಕ್ಸ್ ಮಾಡಿಕೊಂಡು ಆರಾಮಾಗಿ ಜೋರಾಗಿ ಹೆಂಗೆ ಹೋಯ್ತು ಟೈಮ್ ಅನ್ನೋದೇ ಗೊತ್ತಾಗಿಲ್ಲ. ಎಲ್ಲ ಈಗಲೂ ಕೂತ್ಕೊಂಡ್ರೆ ಒಂದು 10 ನಿಮಿಷ ಆರಾಮಾಗಿ ನಕ್ಕೊಂಡು ಇರ್ತೀವಿ. ಸೊ ಆ ಥರ ಇತ್ತಣ್ಣ ಈ ಪಾತ್ರ ಮಾಡೋದು ನನಗೆ ಹಂಗೆ ಬಂತು. ಮತ್ತು ಅದೇ ನನ್ನ ಮೋಸ್ಟ್ ಡಿಫಿಕಲ್ಟ್ ಅಂತಲ್ಲ, ಎಂಜಾಯ್ ಮಾಡಿದ್ದೀನಿ. ಇದು ತಿಳ್ಕೊಂಡು ನನ್ನ ಲೈಫಲ್ಲಿ ಒಂದು ಪಾಠ ಆಯಿತು, ಪ್ಲಸ್ ಇದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಚೆನ್ನಾಗಿ ಬಂತು. ಮತ್ತು ಮುಗಿಯೋಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಸಿಕ್ತು, ಅದು ಒಂದು ದೊಡ್ಡ ಖುಷಿ ಆಯಿತು. ಸೊ ಎಲ್ಲೋ ಇದಕ್ಕೆ ನಮ್ಮ ಪ್ರಯತ್ನ ನಾನು ಫುಲ್ ಮಾಡಿದ್ದೀನಿ. ನಾನು 100% ಕೊಟ್ಟು ಎಷ್ಟು ಕಷ್ಟ ಬೀಳಬೇಕು ಅಷ್ಟು ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದೀನಿ. ಇನ್ನು ಮುಂದೆ ನೀವು ಕೂಡ ನಾನು ಸ್ವಲ್ಪ ನಿಲ್ಲಿಸಿ ಆಶೀರ್ವಾದ ಮಾಡಿ, ಹೆಂಗೋ ಪ್ಲೀಸ್ ಅಣ್ಣ ಜನಕ್ಕೆ ತಲುಪೋ ಥರ ಮಾಡಿ ನಾವೆಲ್ಲ ಒಳ್ಳೇದು ಮಾಡಿ. ಮತ್ತು ನೀವು ನೋಡ್ದಂಗೆ ವಿಜುವಲ್ಸ್ ನಮ್ಮದು ಎಲ್ಲ ಕವರ್ ಆಗಿರಬೇಕು. ಅಂದರೆ ಈಗ ಒಂದು ಸೆಂಟಿಮೆಂಟ್ ಇದೆ, ಒಂದು ಸಾಂಗ್ ಇದೆ, ಒಂದು ಕಾಮಿಡಿ ಇದೆ, ಆ್ಯಕ್ಷನ್ ಟು ದ ಪೀಕ್ ಲೆವೆಲ್ ಇದೆ. ಸೊ ಅದರಲ್ಲಿ ಇನ್ನೊಂದು ಗೆಟಪ್ ಇದೆ, ಅದನ್ನು ಮಾತ್ರ ಸಿನಿಮಾಲೇ ನೋಡ್ಬೇಕು, ಅದನ್ನೆಲ್ಲೋ ನಾವು ರಿವೀಲ್ ಮಾಡೋದು. ಓಕೆ, ಥ್ಯಾಂಕ್ ಯು ಸೊ ಮಚ್. ನಂತರವಾಗಿ ನಾನು ಅವರು ಡೈರೆಕ್ಟರ್ ರಾಮ್ ಅವರು, H. ಆನಂದ್ ಪ್ರಸಾದ್. ಹೊಸ ಟೀಮ್ ಅಂತ ನನಗೇನು ಅನಿಸಲಿಲ್ಲ. ಎಲ್ಲ ಮಾಸ್ಟರ್ ಎಲ್ಲ ಸೀನಿಯರ್ ಮಾಸ್ಟರ್ ಎಲ್ಲ ಆರ್ಟಿಸ್ಟ್ ಎಲ್ಲ ಸೀನಿಯರ್ ಆಗಿದ್ದು. ಸ್ಮರಿಸಿದ್ದು ಬರ್ತಾರೆ ಅವ್ರು ಕೋರ್ಡಿನೇಟ್ ಚೆನ್ನಾಗಿ ಮಾಡಿದ, ಹೇಳಿದ್ರು ಚೆನ್ನಾಗಿ
ಸಹ ನಾನು ಬೈದಿದ್ದೀನಿ ಬರುತ್ತೆ, ಚೆನ್ನಾಗಿ ಮಾಡಿಕೊಟ್ರು. ಅವರು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಏನು ಈಗಿನ ಟ್ರೆಂಡ್ಗೆ ಏನು ಎಕ್ವಿಪ್ಮೆಂಟು, ನ್ಯೂ ಎಕ್ವಿಪ್ಮೆಂಟು, ಕ್ಯಾಮ್ರಾಸ್ ಏನು ಬೇಕಾಗಿದೆ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅಷ್ಟು ಎಲ್ಲ ಪ್ರೊಡ್ಯೂಸರ್ಸ್, ಸುಮಾರು ಪ್ರೊಡ್ಯೂಸರ್ ಎಲ್ಲ ನೋಡಿದ್ದೀನಿ. ಇವ್ರ ಥರ ಬೆನ್ನೆಲುಬಾಗಿ ನಿಂತು ಏನು ಬೇಕು ನೋಡಿ ನೀವು ಮಾಡಿ, ರ್ಯಾಪ್ಟರ್ ಕ್ಯಾಮ್ ಆಗಲಿ, ಸ್ಟಡಿ ಕ್ಯಾಮ್ ಆಗಲಿ, ಚೇಜಿಂಗ್ಗೆ 3-4 ಕ್ಯಾಮ್ರಾಗಳಾಗಲಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಲೈಟ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಈ ಥರ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ಬೇಕು. ಹಾಗಾಗಿ ಮಾತನಾಡಿಸ್ತಾ ಇದ್ದೀನಿ. ಹಾಗೂ ನಮ್ಮ ಕೋಆರ್ಡಿನೇಟರ್ ವಿಜ್ಞಾನ್ ಅವರು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು. ಆಲ್ ದಿ ಬೆಸ್ಟ್ ಮೆಜೆಸ್ಟಿಕ್ಟು, ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಬೀದಿರ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡಿ, ಸ್ಪಾಟಾಗಿ ಬಿದ್ದಿರ್ತೀನಿ. ಇಷ್ಟೇ. ಥ್ಯಾಂಕ್ ಯು. ನಮಸ್ತೆ. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಮೆಜೆಸ್ಟಿಕ್ 2 ನಿನ್ನೆ ಕುಂಬಳಕಾಯ ಆಯಿತು. ಸೊ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ, ತುಂಬ ದಿನದ ಶ್ರಮ ಇದು. ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಂತಹ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೊಡ್ಯೂಸರ್ ಸರ್, ಹಾಗೆ ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲರಿಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಮೂವಿಗೆ. ವಿಜಯ್ ಕುಮಾರ್ ಸರ್, ಥ್ಯಾಂಕ್ ಯು. ಎಲ್ಲಿದ್ದಾರೆ ಕಾಣ್ತಾ ಇಲ್ಲ. ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಮೂವಿಗೆ. ಕೋಆರ್ಡಿನೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಶಾಂತು, ಹಾಗೆ ಪ್ರೊಡಕ್ಷನ್ ಮ್ಯಾನೇಜರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಮೂವಿನಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ತುಂಬ ಕಷ್ಟಪಟ್ಟು ಮಾಡಿರುವಂತಹ ಮೂವಿ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ 2 ಮೆಜೆಸ್ಟಿಕ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ನಾನು ಬಾಗಲಕೋಟೆಯ ಶೂಟಿಂಗಲ್ಲಿದ್ದೆ. ಫೋನ್ ಬಂತು, ಇದರ 10 days ಕ್ಯಾರೆಕ್ಟ್ರು ಯಾರು ಹೀರೋ ಅಂತ ಕೇಳಿದೆ. ಎಲ್ಲ ಹೊಸದಂತು. ಓಕೆ 10 days ಅಲ್ವಾ, ಫುಲ್ ಹ್ಯಾಪಿ ಆಗಿದ್ದೆ. ಕಟ್ ಮಾಡಿದ್ರೆ ಸ್ವಲ್ಪ ಫೋನ್ ಬಂತು, ಏನು ಕೊಟ್ಟೆ, ಹೆಂಗೆ ಮಾತಾಡಿದ್ವಿ ಅಂತ. ಇಲ್ಲ ಏನು ನನ್ನ ಮಗ ಫೋನ್ ಮಾಡ್ತಾ ಇದ್ದಾರೋ, ಪ್ರೊಡ್ಯೂಸರ್ ತುಂಬ ಬೇಕಾದವರು ನಮಗೆ, ನಿಮ್ಮೆಲ್ಲ ಕೋಆಪ್ರೇಷನ್ ಬೇಕು ಅಂದರು. ಖಂಡಿತ ಅಣ್ಣ, ಏನು ಕೊಡ್ತೀರೋ ಕೊಟ್ಟೋಣ, ನಾನು ಮಾಡ್ತೀನಿ ಅಂತ ಮಾಡಿದೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಹೀರೋಯಿನ್ನು ಆಮೇಲೆ ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬರು ಅಂದರೆ ಇವ್ರು ಹೊಸಬ್ರು ಅಂತ ನನಗೆಲ್ಲೂ ಅನಿಸಿಲ್ಲ. ಹೀರೋ ಆಗಲಿ, ಫೈಟ್ ಆಗಲಿ, ಸಾಂಗ್ ಆಗಲಿ, ನಾವು ಆಲ್ಮೋಸ್ಟ್ 3 ಫೈಟಲ್ಲಿ ನಾನಿದ್ದೀನಿ. ಆ್ಯಕ್ಟ್ ಮಾಡೋರು, ಫಿಟ್ ಮಾಡೋವೆಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದವಾಗ. ಆಮೇಲೆ ಮುಂದೆ ಬರ್ತಾನೆ ಖಂಡಿತ ಹುಡುಗ ಅಂತ ಅನ್ನಿಸ್ತು. ಆಮೇಲೆ ಡೈರೆಕ್ಟ್ರು ಅಲ್ಲಿ ಸ್ಪಾಟಲ್ಲೂ ಅಷ್ಟೇ, ನಮ್ಗೆ ಏನು ಸೀನು ಏನು ಅವ್ರು ಆ ಕೆಲಸದ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರು ಅಂತ ಬೇರೆ ಏನಿಲ್ಲ. ನಮ್ಮ ವಿಜಯಣ್ಣ ಅಂತೂ ಭಾಳ ಕೋಆಪ್ರೇಟ್ ಮಾಡ್ತಾಯಿದ್ರು ನಮಗೆಲ್ಲ. ಇನ್ನು ಕ್ಯಾಮ್ರಾ ವರ್ಕು ಎಕ್ಸ್ಟ್ರಾರ್ಡಿನರಿ ಬಂದಿದೆ. ಇನ್ನು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಂತೋಷ ಆಯಿತು ಫಸ್ಟು ಪ್ರೊಡ್ಯೂಸರ್ ಮೀಟ್ ಮಾಡಿದಾಗ. ಯಾಕಂದರೆ ಪ್ರತಿ ಸೀನು ಫಸ್ಟು ಅವ್ರು ರೀಡಿಂಗ್ ತೊಗೊಂಡು ಆಮೇಲೆ ನೆಕ್ಸ್ಟು ಕ್ಯಾಮ್ರಾ ಮುಂದೆ ಹೋಗೋದು ಸೀನ್ ಪೇಪರ್ಗಳು. ಅವ್ರ ಇನ್ವಾಲ್ವ್ಮೆಂಟ್ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟರು, ನಮಗೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಯಾವುದೇ ವಿಷಯದಲ್ಲಾಗಲಿ ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಈ ಮೆಜೆಸ್ಟಿಕ್ ಸಿನಿಮಾ ಆ ಮೆಜೆಸ್ಟಿಕ್ ಸೂಪರ್ ಡೂಪರ್ ಹೇಗಾಯಿತು, ಈ ಮೆಜೆಸ್ಟಿಕ್ 2 ಅದೇ ರೀತಿ ಸೂಪರ್ ಡೂಪರ್ ಹಿಟ್ಟಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ವೇದಿಕೆ ಮೇಲೆ ದೊಡ್ಡ ವ್ಯಕ್ತಿಗಳು ಎಲ್ಲರಿಗೂ, ನಮ್ಮ ಪ್ರೆಸ್ ಅವರು, ಅಣ್ಣವರು, ತಂಗಿಯವರು, ಅಕ್ಕವರು ಎಲ್ಲರಿಗೂ ನಮಸ್ಕಾರ. ಮೆಜೆಸ್ಟಿಕ್ 2 ಈ ಸಿನಿಮಾ ಅನಿಜಿತ್ ಆಗಣ್ಣ ನನಗೆ ರೆಫರ್ ಮಾಡಿದರು. ಡೈರೆಕ್ಟರ್ ರಾಮು ಸರ್ ಹತ್ರ ಮೀಟ್ ಮಾಡಿಸಿ ಮೆಜೆಸ್ಟಿಕ್ 2 ಮಾಡಿ ಅಂತೇಳಿ ಮಾತಾಡಿದ್ದಾರೆ. ಆಮೇಲೆ ಪ್ರೊಡ್ಯೂಸರನ್ನು ಅನ್ನದಾತರವರು ಅವ್ರು ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ನೀನು ಏನು ಬೇಕೋ ತಗೋ ಮಾಸ್ಟರ್, ಚೆನ್ನಾಗಿ ಬರ್ಬೇಕು ಫೈಟು ಅಂದರು. ಸೊ ಇಲ್ಲಿ ಮೆಜೆಸ್ಟಿಕ್ 2 ಹೀರೋ ನೋಡಿದ್ನೆ, ಅವ್ರು ಸ್ವಲ್ಪ ದಪ್ಪ ಇದ್ದರು. ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಬಿಟ್ಟು ಒಂದು ರೆಡಿ ಮಾಡಿಬಿಟ್ಟಿದ್ವಿ. ಅದೇ ಫೈಟ್ ಮಾಡೋವಾಗ ನೈಟು ಒಂದು ಸಮ್ಮರ್ ಶಾಟ್ ಇಬ್ಬರನ್ನು ಕ್ಯಾಚ್ ಮಾಡಿಕೊಂಡು ನಮ್ಮ ಪ್ರಬನ್ನ ಅವರಿಬ್ಬರು ರೋಪಲ್ಲಿ ಹೊಡಿಬೇಕು. ಜಸ್ಟ್ ಮಿಸ್ ಆಯಿತು, ನೆಕ್ಕು ಲಾಕ್ ಆಗಬೇಕು ಫ್ಲೋರಲ್ಲಿ. ಆ ನೋವು ಎಷ್ಟಿದೆ ಅಂತ ನಮಗೆ ಗೊತ್ತು. ಆ ನೋವನ್ನು ತಳ್ಕೊಂಡು ಮಾಡೋಣ ಮಾಸ್ಟರ್, ನಾವೇನು ಹೇಳ್ತೀವೋ ಅದನ್ನು ಎಕ್ಸಾಕ್ಟಾಗಿ ಮಾಡಿ ಫೈಟ್ ಅಂತೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನಗೆ ರ್ಯಾಪಿಡ್ ಕ್ಯಾಮ್ರಾ ಬೇಕು ಅಂತ ಪ್ರೊಡ್ಯೂಸರ್ ಸಾಹೇಬ್ ಕೇಳಿದ್ದೆ, ಕೊಟ್ಟರು. ಅದೇ ರೋಡಲ್ಲೆಲ್ಲ ಪರ್ಮಿಷನ್ ಇದೆ, ಪಬ್ಲಿಕ್ ರೋಡಲ್ಲಿ ಚೇಸ್ ಮಾಡಿದ್ದೀವಿ. ಪಬ್ಲಿಕ್ ಎಲ್ಲ ಬೈತವ್ರೆ ನಮಗೆ,
ಏನು ಹಿಂಗೆ ಓಡಿಸ್ತಾ ಇದ್ದಾರೆ ಕಾರುಗಳು, ಯಾರ ಮೇಲೆ ಡಿಕ್ಕಿ ಹೊಡೆದ್ರೆ ಹೆಂಗೆ ಅಂತ ಹೇಳಿ ಹಂಗೆ ಚೇಂಜ್ ಮಾಡಿದ್ದೀವಿ. ಸಖತ್ತಾಗಿ ಫೈಟ್ಗಳು ಬಂದಿದೆ. ಅವ್ರು ಏನು ಅಂದ್ಕೊಂಡಿದ್ದಾರೋ ಅದಕ್ಕೆ ಡಬಲ್ ಫೈಟ್ ಮಾಡಿಸ್ತೀವಿ. ಎಲ್ಲ ನನಗೆ ಸಪೋರ್ಟ್ ಕೊಟ್ಟಿರೋರು ಅನ್ನದಾತ ಪ್ರಭು ಅವರು. ಅದು ಕ್ಯಾಮ್ರಾಗಳಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಆ ಥರ ನನಗೆ ಎಲ್ಲ ಕೇಳಿದ್ದೆಲ್ಲ ಕೊಟ್ಟಿದ್ರು. ಆ ರೀತಿಗೆ ಫೈಟ್ ತೆಗೆದಿದ್ದೀವಿ. ಸೊ ಕ್ಯಾಮ್ರಾಮನ್ ಸರ್ ಆಲ್ಸೋ ನಮ್ಮ ಮೂರ್ತಿ ಸರ್ ಹಿಂಗೆ ಬೇಕು ಹಂಗೆ ಬೇಕು ಕ್ಯಾಮ್ರಾಗಳಿದ್ರೆ ಅವ್ರನ್ನೂ ಸಪೋರ್ಟ್ ಮಾಡಿದ್ರು. ಎಲ್ಲ ಟೀಮ್ ವರ್ಕ್ ಮಾಡಿ ನಮ್ಮ ಪ್ರಭಾಕರ್ನು ಫೈಟಲ್ಲಿ ಏಟಾಗಿದೆ, ಅದನ್ನು ತೋರಿಸ್ಕೊಂಡಿಲ್ಲ ಅವರು. ಈ ಟೀಮ್ ಸಖತ್ತಾಗಿದೆ. ಮೆಜೆಸ್ಟಿಕ್ 2 ಅದ್ಭುತವಾಗಿ ಬರುತ್ತೆ, ನೀವು ನೋಡಿ. ಮೊದಲನೇದು ದೇವರುಗಳಾದ ಇಬ್ಬರು ಜೋಡಿ ಅಂತ ಹೇಳ್ತಾರೆ ಕೂತಿದ್ದಾರೆ, ರವಿ ಮಕ್ಳಿ ಸರ್ ಮತ್ತು ಆನಂದಪ್ಪ ಅವರು. ಇವತ್ತು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು, ಬೋವಿ ಸಮಾಜದ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು. ನಿಜವಾಗ್ಲೂ ರೈತ ಎಷ್ಟು ಕಷ್ಟಪಡ್ತಾನೋ ಸಿನಿಮಾ ಕೂಡ ಅಷ್ಟೇ ಕಷ್ಟಪಡುತ್ತೆ. ರೈತ ಮಳೆ ಬರಲ್ಲ, ಬಿತ್ತನೆ ದುಡ್ಡು ಸಿಗೋದಿಲ್ಲ, ಅವನು ಕೂಡ 3 ದಿನ 4 ತಿಂಗಳು ಕಷ್ಟಪಡ್ಬೇಕು, ಅವನಿಗೂ ಮೋಸನೆ. ಈ ಫಿಲಂ ಇಂಡಸ್ಟ್ರಿ ಹಂಗೆ ಒಂದು ಚೂರು ಎಲ್ಲಾದ್ರೂ ಎಡವಟ್ಟು ಆಯ್ತು ಅಂದ್ರೆ ಹಾಕಿರೋ ಪೂರ್ತಿ ದುಡ್ಡು ನಿರ್ಬಲ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ನಡಿಬೇಕಾಗಿರೋದು ನಡೆಸ್ಬೇಕಾಗಿರೋದು ಯಾರಂದ್ರೆ ಅಲ್ಲಿ ಮಳೆರಾಯ ನಡೆಸ್ತಾನೆ, ಇಲ್ಲಿ ಕ್ಯಾಮ್ರಾಮ್ಯಾನ್ ನಡೆಸ್ತಾನೆ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಡ್ತಾರೆ, ಅವ್ರು ಯಾರ್ದೋ ದುಡ್ಡು ಅದು. ಆದ್ರೆ ಕೆಲಸ ಮಾಡೋರು ಮಾತ್ರ ಸಖತ್ತಾಗಿ ಮಾಡ್ಬೇಕು, ನಮ್ಮ ಕೆಲಸ ಅಂತ ಮಾಡ್ಬೇಕು. ಅವತ್ತೇ ಯಾವ್ದಾದ್ರು ಒಂದು ಭೂಮಿ ಆಗಲಿ ಒಂದು ಫಿಲಂ ಆಗಲಿ ನಡೆಯೋದು. ಎರಡನೇದಾಗಿ ನಮ್ಮ ಮಾಧ್ಯಮ ಸ್ನೇಹಿತರು, ನಿಮ್ಮೆಲ್ಲರ ಮನಸ್ಸಿಗೆ ಇಷ್ಟ ಆಗಂಗೆ ಫಿಲಂ ಬರುತ್ತಿದ್ದು ತುಂಬಾ. ಯಾಕಂದ್ರೆ ನನಗನ್ನಿಸ್ತು ಎಷ್ಟೋ ಜನ ಇನ್ನೂ ಇದು ಸಟ್ಟು ಹೊರ್ತಾ, ಟೀ ಕೊಡ್ತಾ, ಮೇಕಪ್ ಆಗ್ತಾ ಇದ್ದಾರೆ. ನಾನೊಬ್ಬ ರೈತರ ಮಗ, ನನ್ನನ್ನ ಕರೆದು ಒಂದು ಆರ್ಟಿಸ್ಟ್ ಮಾಡ್ತಾರೆ ನನ್ನನ್ನ. ನಿಜವಾಗ್ಲೂ ನೋಡಿ ಎಷ್ಟು ಒಳ್ಳೆ ಮನಸ್ಸಿದೆ. 15 ವರ್ಷ 20 ವರ್ಷ ಕೆಲಸ ಮಾಡಿದವ್ರಿಗೆ ಇನ್ನು ಸ್ಟೇಜ್ ಮುಂದೆ ಹೋಗಕ್ಕೆ, ಪರದೆ ಮುಂದೆ ಬರೋಕ್ಕಾಗಿಲ್ಲ. ಆದ್ರೆ ನನ್ನಂತ ಪುಣ್ಯವಂತ ಇನ್ಯಾರಿಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಪಿಕ್ಚರ್ ಸುಮ್ಮನೆ ಯಾರು ಕರೆಯೋದಿಲ್ಲ. ನನಗೊಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ನನ್ನ ಕೈಲಾಗಿದ್ದು ಮಾಡಿದ್ದೀನಿ. ಅದಕ್ಕೆ ಯಾವತ್ತು ಆನಂದಪುರನ್ನ ಯಾವತ್ತು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತೇನಿಲ್ಲ, ಮೆಜೆಸ್ಟಿಕ್ ದರ್ಶನ್ ಅನ್ನೋರ್ನ ಏನು ಆ ಮಹಾನುಭಾವನ ಇವತ್ತೇನು ನಾವು ಮೆಜೆಸ್ಟಿಕ್ ಇಂದ ಸ್ಟಾರ್ಟ್ ಆಯ್ತು ಅವರ ಫ್ಯೂಚರ್, ಇನ್ನು ಎಲ್ಲಿಗೋ ಮುಟ್ಟುತ್ತೋ ಗೊತ್ತಿಲ್ಲ ಅವ್ರದ್ದು. ಅದೇ ತರಹ ಹೊಸ ಪರಿಚಯ ಭರತ್ ಕುಮಾರ್ ಅಂತ ಹೇಳಿ, ತುಂಬಾ ಮುಕ್ತ ಮನಸ್ಸು, ಯಾರು ಬೇಕಾದ್ರೂ ತಪ್ಕೊಳ್ಳೋದು, ಮಾತಾಡೋದು. ಒಬ್ಬ ಹೀರೋ ಅಂದ್ರೆ ಒಬ್ಬರು ಟಚ್ ಮಾಡೋದು ಕಷ್ಟ ಇರುತ್ತೆ. ಅವ್ರ ಅಪ್ಪಾಜಿ ಅವರು ತುಂಬಾ ಶ್ರೀನಿವಾಸ್ ಅವರು ತುಂಬಾ ಫಿಲಂ ಮಾಡಿದ್ದಾರೆ. ಅಂತವ್ರ ಮಗ ಅಷ್ಟು ಸಾಧಿಸಿದವಾಗಿರ್ತಾರೆ ಅಂದ್ರೆ ನಾನು ಕೂಡ ನಂಬಲ್ಲ. ಯಾಕಂದ್ರೆ ಅವರೆಷ್ಟೋ ಪ್ರೊಡಕ್ಷನ್ ಮಾಡಿದ್ದಾರೆ. ಅಂತವ್ರ ಮಗ ಅಷ್ಟು ಸಣ್ಣದಾಗಿ ಸಣ್ಣ ಮನಸ್ಸಿನಾಗಿ ಕೆಲಸ ಮಾಡಿದ್ದಾರೆ. ಆ ಹುಡುಗ ತುಂಬಾ ಬೆಳೀಲಿ, ನಾವೆಲ್ಲರೂ ಹಾರೈಸೋಣ. ಕರ್ನಾಟಕ ಜನ ಮೇನ್ ನಮ್ಮೆಲ್ಲ ಆಶ್ರಯದಂತೆ ಆ ಫಿಲಮ್ ಇರುವಂತ ಒಂದು ಖಡಕ್ ಹೇಗಿದೆ ಅಂದ್ರೆ, ಈ ಮಳೆ ಸುಂಟರಗಾಳಿ ಎಲ್ಲ ಒಟ್ಟಿಗೆ ಬಂದ್ರೆ ಹೆಂಗ್ ಸುನಾಮಿ ಬರುತ್ತಲ್ಲ ಆ ತರ ಮೆಜೆಸ್ಟಿಕ್ ಅನ್ನೋ ಒಂದು ಫಿಲಮು. ಆ ಸಾಂಗ್ ಅಂತೂ, ಆ ಸಾಂಗು, ಆ ಫೈಟು, ಇವ್ರು ಹೇಳೋದಂಗೆ ಅಂಡರ್ಗ್ರೌಂಡ್ ನಡೆಯುತ್ತಲ್ಲ, ಅದು ತುಂಬಾ ಅದರಲ್ಲಿ ಏನೇನು ತಪ್ಪುಗಳು ನಡೀತಾ ಇದೆ, ಯಾವ್ದಾದ್ರು ಕರಪ್ಷನ್ ಮಾಡ್ಬೇಕು ನಾವು, ಬೆಂಗಳೂರೊಳಗಡೆ ಏನೇನು ದುರ್ಘಟನೆಗಳು ನಡೀತಾ ಇದೆ ಅವೆಲ್ಲ ಆದಷ್ಟು ನಿಲ್ಲಿಸ್ಬೇಕು ಅನ್ನೋ ಒಂದು ಮಟ್ಟದಲ್ಲಿ ತೆಗೆದಿರುವಂತ ಫಿಲಮ್. ಒಂದು ಕಲ್ಪನೆ ಇದೆ, ಆ ಕಲ್ಪನೆ ಏನಂದ್ರೆ ಪರದೆ ಮುಂದೆ ಬಂದಾಗ ಗೊತ್ತಾಗೋದು. ಇವತ್ತೇನು ಇವರೆಲ್ಲ ಖಳನಾಯಕರು ಮತ್ತೆ ನಮ್ಮ ಮೇಡಮ್, ಹೀರೋಯಿನ್ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪರಿಚಯ ಆದ್ರೂ ಆ ತಾಯಿ ಯಾವತ್ತೂ ಕೂಡ ಹಿಂತಿರುಗಿ ಮಾತಾಡಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಮ್ಮ. ಆಮೇಲೆ ಶ್ರುತಿ ಮೇಡಮ್ ಅವ್ರು ಮಾಡಿದ್ದಾರೆ, ಮಾಲಶ್ರೀ ಅಮ್ಮ ಅವ್ರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಹೊಸ ಮುಖ. ಅವತ್ತೇನು ದರ್ಶನ್ ಅಣ್ಣನ ಇಲ್ಲಿಂದ ಬಿಟ್ಟಿದೀವಿ, ಇವತ್ತು ಕೂಡ ಮೆಜೆಸ್ಟಿಕ್ 2 ಅದರ ಡಬಲ್ ಬಂದಿದೆ. ತುಂಬಾ ರೌಡಿಸಂ ಫಿಲ್ಮು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಹುಡುಗಿ ಫಿಲಂ ಚೆನ್ನಾಗಿದೆ. ದಯಮಾಡಿ ಎಲ್ಲರೂ ವೇದಿಕೆ ನನಗೆ ದಯಮಾಡಿ ಎಲ್ಲರೂ ರೈತನ್ನ ಯಾವ ತರ ನೀವು ಗೌರವಿಸ್ತೀರಿ ಅದೇ ತರ ಪಿಕ್ಚರ್ ಪಿಕ್ಚರ್ ತೆಗೆಯುವಂತ ಪ್ರೊಡ್ಯೂಸರ್ ಆಗ್ಲಿ, ಅಲ್ಲಿ ಕೆಲಸ ಮಾಡುವಂತ ಯಾವುದೇ ಸಟ್ಟು ಬಾಯಿ ಪ್ರತಿಯೊಬ್ಬರು ಇರಲಿ, ಅವರೆಲ್ಲ ನಾವು ಪ್ರೀತಿಸ್ಬೇಕಂದ್ರೆ ಥಿಯೇಟರ್ಗೆ ಹೋಗಿ ನೋಡಿದಾಗಲೇ
ಅವರಿಗೆ ಒಂದು 4 ಕಾಸು ಆದ್ರೆ ನಾಳೆ ದಿವಸ ಪ್ರೊಡ್ಯೂಸರ್ ಆಗಿ ಬರ್ತಾರೆ. ಅವರು ಸೋತ್ರೆ ಅಂದ್ರೆ ಪ್ರೊಡ್ಯೂಸರ್ ಬರಲ್ಲ, ಇನ್ನೊಂದು ಫಿಲ್ಮ್ ಮಾಡಕ್ ಸಾಧ್ಯವಿಲ್ಲ. ನಮ್ಮ ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕಂದ್ರೆ ನಾವು ಮಾಧ್ಯಮದಿಂದ ನಮ್ಮ ಪಿಕ್ಚರ್ನ ಥಿಯೇಟರ್ಗೆ ಹೋಗಿ ನೋಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಮಾಧ್ಯಮದವರು ಯೂಟ್ಯೂಬ್ ಚಾನಲ್ ಅವರೆಲ್ಲ ಬಂದಿರಿ, ನಿಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರ ಹೇಳ್ತಾ, ದಯಮಾಡಿ ನೀವೇ ಎಲ್ಲರಿಗೂ ಅಳಿಸೋದು ಮತ್ತೆ ಉಳಿಸೋದು ನಿಮ್ಮಿಂದ ಇದೆ. ನಿಮ್ಗೆಲ್ಲರಿಗೂ ನನ್ನ ಶ್ರೇಷ್ಠ ನಮಸ್ಕಾರ ನನ್ನ ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾಕೆ ಇಷ್ಟು ಹೈಪ್ ಬಂದಿದೆ ಅಂದ್ರೆ ದರ್ಶನ್ ಸರ್ ಇಂದಾನೆ. ಅದಕ್ಕೆ ನಮ್ಮ ಸಿನಿಮಾ ಅದೇನ್ ಹೈಪ್ ಇದೆಯೋ, ಎಕ್ಸ್ಪೆಕ್ಟೇಷನ್ ಇದೆಯೋ ದರ್ಶನ್ ಸರ್ ಇದ್ದಾರೆ. ಸೊ ನಮ್ಮ ಸಿನಿಮಾಲಿ ಮೈನ್ ಥಿಯೇಟರ್ ಅಲ್ಲಿ ದರ್ಶನ್ ಸರ್ ಅವ್ರದ್ದು ಒಂದು ದೊಡ್ಡ ಕಟ್ಔಟ್ ಹಾಕಿ ಅಭಿಷೇಕ ಅದು ಇದೆಲ್ಲ ನಾವು ರಿಲೀಸಿಂಗ್ ಪ್ಲಾನ್ ಮಾಡ್ಕೊಂಡಿದೀವಿ. ಆಮೇಲೆ ಅದ್ರ ಜೊತೆಗೆ ನಾನು ಅವ್ರ ಪಕ್ಕದಲ್ಲಿ ಒಂದು ಕಟ್ಔಟ್ ಹಾಕೋತೀನಿ ಪ್ಲೀಸ್. ಅವರು ಇದರಲ್ಲಿ ನಾವು ಧೂಳು ಸಮಾನ ಇಲ್ಲ, ನಮ್ಮ ಇದು ದೇವ್ರ ಥರ ನೋಡೋ ವ್ಯಕ್ತಿ. ಅವ್ರಿಗೇನೋ ಕಷ್ಟ ಬಂದಿದೆ, ಎಲ್ಲ ಪಾರಾಗ್ಲಿ. ಮನುಷ್ಯ ಅಂದ್ಮೇಲೆ ಎಲ್ಲರೂ ತಪ್ಪು ಮಾಡಿರ್ತಾರೆ. ಏನೋ ಒಂದು ಅಚಾನಕ್ ಏನೋ ಆಗಿದ್ರು ಎಲ್ಲ ಅವ್ರಿಗಿರೋ ಕಷ್ಟ ಎಲ್ಲ ದೂರ ಆಗಿ ಹೊರಗಡೆ ಬಂದು ಮುಕ್ತವಾಗಿ ನಮ್ಮೆಲ್ಲರ ಮಧ್ಯೆ ಇದ್ದು ಅವ್ರು ಹೆಂಗೆ ರಾರಾಜಿಸ್ತಾ ಇದ್ರು ಹಂಗೆ ರಾಜಿಸ್ತಿರ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಅವ್ರು ಇದನ್ನ ನಮಗೂ ಒಂದು ಸ್ವಲ್ಪ ದಯ ಮಾಡಿ ಅಂತ ಕನ್ನಡ ಜನತೆ ಹತ್ರ ಬೇಡ್ಕೋತೀನಿ. ಥ್ಯಾಂಕ್ ಯು.